ನಮ್ಮ ಜಗದ್ಗುರು ಬಸವೇಶ್ವರರ ಪ್ರಭಾವಕ್ಕೆ ಒಳಗಾಗಿ ತನ್ನ ಹುಟ್ಟೂರಾದ ಬೇಲೂರನ್ನು ತನ್ನ ಸಾಧ್ವಿ ಹೆಂಡತಿ ಶಾಂತವ್ವೆಯೊಂದಿಗೆ ತ್ಯಜಿಸಿ ಬಂದು ಕಾಯಕ ನಿಷ್ಠೆಯುಳ್ಳ ಕಾಯಕ ಜೀವಿ, ಅದು ನಮ್ಮ ಮೇಧಾರಕೇತಯ್ಯನವರು. ಇವರ ವಚನಗಳೆಲ್ಲ ಬೆಡಗಿನ ವಚನಗಳು. ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿ ಬಿರು, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಸೀಳಿದೆ ಬಿದಿರ ಹೊರೆ ಹೊರೆಯಲ್ಲಿ, ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ, ನೇಯಿದೆ ತೊಟ್ಟಿಲ ಸಂಧಿ ಕಾಣದಂತೆ, ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ, ನಾಲ್ಕು ಕಾಲ ನಿಕ್ಕಿ ಅಂದ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ, ಕಟ್ಟುವುದಕ್ಕೆ ಶುದ್ಧದೃಷ್ಟವೆಂಬೆರಡು, ಕಟ್ಟುವುದಕ್ಕೆ ಶುದ್ಧದೃಷ್ಟವೆಂಬೆರಡು, ದಾರದಲ್ಲಿ ತೊಟ್ಟಿಲ ಕಟ್ಟಿ, ದಾರದಲ್ಲಿ ತೊಟ್ಟಿಲ ಕಟ್ಟಿ, ಗವರೇಶ್ವರ ಲಿಂಗಕ್ಕೆ ಹುಟ್ಟು ಗೆಟ್ಟು ಹೋಗೋ ಎಂದು, ಗವರೇಶ್ವರ ಲಿಂಗಕ್ಕೆ ಹುಟ್ಟು ಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ, ಜೋಗುಳವಾಡಿದೆ. ಈ ವಚನದ ಅರ್ಥ ಏನು ಅಂತ ನಿಮಗೆ ಗೊತ್ತಾ? ಇಲ್ಲಿ ಬಿದಿರು ಅಂದರೆ ನಮ್ಮ ದೇಹದ ಸಂಕೇತ ಮತ್ತು ಮೂರು ಕವೆಯು ನಮ್ಮ ಮಲಾತ್ರಯಗಳನ್ನು ಸೂಚಿಸುತ್ತಿದೆ. ಲಕ್ಕಾಸಿಬಿರು ಇಲ್ಲಿ ಕಾಮ ಕ್ರೋಧಗಳನ್ನು ಸೂಚಿಸುತ್ತಿದೆ. ಹಾಗೂ ಇಲ್ಲಿ ನಾಲ್ಕು ಕಾಲುಗಳೇನಿದೆ ಇವು ನಮ್ಮ ಚಿತ್ತ, ಮನ, ಬುದ್ಧಿ ಇವುಗಳನ್ನು ಅಂಕಿತದಲ್ಲಿಟ್ಟುಕೊಳ್ಳುವುದು. ಮತ್ತು ಅನುಭವದ ಎರಡು ದಾರಗಳನ್ನು ಭದ್ರವಾಗಿ ಕಟ್ಟಿ ಆತ್ಮಲಿಂಗವನ್ನು ಮಲಗಿಸಿ ತನ್ನನ್ನು ತಾನು ಮರೆತು ಜೋಗುಳ ಮಾಡುವುದು, ಪರಮಾತ್ಮನಲ್ಲಿ ಲೀನವಾಗುವುದು ಇದರ ಅರ್ಥವಾಗಿದೆ.